can discuss inverse trigonometry function. We can discuss the function y is equal to sin x, and we can find out inverse of this function y is equal to cos x. First we can draw the graph of y is equal to cos x. X, y, y dash 0, pi by 2, 0, pi by 2, pi, 3 pi by 2, 2 pi, minus pi by 2, minus pi, minus 3 pi by 2, minus 2 pi. Put x is equal to 0, cos 0 is 1, cos pi by 2 is 0, cos pi is minus 1, cos 3 pi by 2 is 0, cos 2 pi is 1. Similarly, cos minus pi by 2 is minus 0, cos minus pi is 1. So therefore the graph of cos function is this way. Y is equal to cos x. ಗ್ರಾಫ್ನ ಅಬ್ಸರ್ವ್ ಮಾಡಿ ನೀಟಾಗಿ. ಈ ಕಂಪ್ಲೀಟ್ ರಿಯಲ್ ಲೈನಲ್ಲಿ ಈ ಗ್ರಾಫ್ ಟಚ್ ಆಗ್ತಿದೆ ನೋಡಿ. ಪ್ರತಿಯೊಂದು ಪಾಯಿಂಟಲ್ಲೂ ಸುಧಾ ಗ್ರಾಫ್ ಎಕ್ಸ್ ಆಕ್ಸಿಸ್ನ ಈ ಗ್ರಾಫ್ ಏನು ಮಾಡ್ತಿದೆ, ಟಚ್ ಮಾಡ್ತಿದೆ. ಸೊ ದ ಡೊಮೈನ್ ಆಫ್ ಅಂಡ್ ರೇಂಜ್ ಆಫ್ ಕಾಸ್ ಎಕ್ಸ್, ದ ಡೊಮೈನ್ ಆಫ್ ಕಾಸ್ ಎಕ್ಸ್ ಕಂಪ್ಲೀಟ್ ಗ್ರಾಫ್ ರಿಯಲ್ ಲೈನ್ ನ ಟಚ್ ಮಾಡ್ತಿರೋದ್ರಿಂದ ಡೊಮೈನ್ ಏನಾಗಿರುತ್ತೆ ಅಂದ್ರೆ ಆರ್ ಆಗಿರುತ್ತೆ. ಬಟ್ ಅಬ್ಸರ್ವ್ ಮಾಡಿ ಮಕ್ಕಳ, ವೈ ಆಕ್ಸಿಸ್ ನ ಗ್ರಾಫ್ -1 ಮತ್ತೆ +1 ಬಿಟ್ಟು ಮತ್ತಿನ್ಯಾವ ಪಾರ್ಟಲ್ಲೂ ಸುಧಾ ಗ್ರಾಫ್ ನ ಏನ್ ಮಾಡ್ತಿಲ್ಲ, ಟಚ್ ಮಾಡ್ತಿಲ್ಲ. ಇನ್ ದಟ್ ರೀಸನ್ ದ ರೇಂಜ್ ಬಿಕಮ್ಸ್ -1, 1. ಈಗ ಎಕ್ಸ್ ಆಕ್ಸಿಸ್ಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ತೀನಿ ಪ್ಯಾರಲಲ್ ಆಗಿ. ಆ ಲೈನ್ ಅನ್ನ ಡ್ರಾ ಮಾಡಿದಾಗ ನನ್ನ ಲೈನ್ ಏನಿದೆ ಆ ಲೈನು ವಿ ಕ್ಯಾನ್ ಟಚಸ್ ಮೋರ್ ಪಾಯಿಂಟ್ಸ್ ಇನ್ ಸೇಮ್ ವೈ ವ್ಯಾಲ್ಯೂ. ಡಿಫ್ರೆಂಟ್ ಎಕ್ಸ್ ವ್ಯಾಲ್ಯೂ ಬಟ್ ವಿ ಗೆಟಿಂಗ್ ಸೇಮ್ ವೈ ವ್ಯಾಲ್ಯೂ. ಇನ್ ದಟ್ ರೀಸನ್ ದಿಸ್ ಇಸ್ ಜಸ್ಟ್ ಇನ್ ರಿಯಲ್ ಲೈನ್, ಕಂಪ್ಲೀಟ್ ರಿಯಲ್ ಲೈನ್. ಈ ಕಾಸ್ ಎಕ್ಸ್ ಏನಿದೆ ಅದು ಬರೀ ಫಂಕ್ಷನ್ ಆಗಿ ಮಾತ್ರ ಉಳಿದಿದೆ. ಆದರೆ ನನಗೆ 1 ಮತ್ತು ಆನ್2 ಫಂಕ್ಷನ್ನು ಎಕ್ಸಿಸ್ಟ್ ಆಗಬೇಕಾಗುತ್ತೆ. ಹಾಗಿದ್ರೆ 1 ಆನ್2 ಆಗಬೇಕು ಅಂದರೆ ಲಾಸ್ಟ್ ಕ್ಲಾಸಲ್ಲ ಹೇಳಿದ್ದೀನಿ, 1 ಆಗಬೇಕು ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಹ್ಯಾವ್ ಡಿಫ್ರೆಂಟ್ ಎಲಿಮೆಂಟ್. ಆನ್2 ಆಗಬೇಕು ಅಂದರೆ ಈ ರೇಂಜಿಗೆ ನನಗೆ ಕೋಡೊಮೈನು ಈಕ್ವಲ್ ಆಗಬೇಕಾಗುತ್ತೆ. ಈಗ ಅಬ್ಸರ್ವ್ ಮಾಡಿ ಮಕ್ಕಳ, 0 ಇಂದ ಮಾಡಿ ಡೊಮೈನನ್ನು, ಈ ಕಂಪ್ಲೀಟ್ ರಿಯಲ್ ಲೈನ್ ಆರ್ ಏನಿತ್ತು, ಇಫ್ ಯು ರಿಸ್ಟ್ರಿಕ್ಟ್ ದಿ ಡೊಮೈನ್ 0 to pi, every element of x have different images in y. Every element of x ಏನಾಗಿದೆ ಅಂದರೆ ಬೇರೆ different values of x have different values of y in this dark shaded region. So if you restrict the domain closed interval 0, pi, closed interval 0, pi, but the range is same because we can cover y-axis 0 to pi, we can cover y-axis -1 to +1. If this restricted domain, this cos x becomes both 1 and onto. ಈ ರಿಸ್ಟ್ರಿಕ್ಟೆಡ್ ಡೊಮೈನ್ ಏನಿದೆ, ಈ ರಿಸ್ಟ್ರಿಕ್ಟೆಡ್ ಡೊಮೈನ್ ಅಲ್ಲಿ ಕಾಸ್ ಎಕ್ಸ್ ಫಂಕ್ಷನ್ ಏನಾಗಿದೆ, ವಿ ಕ್ಯಾನ್ ಸ್ಯಾಟಿಸ್ಫೈ ಬೋತ್ 1 and onto. ಸೊ ಕಾಸ್ ಇನ್ವರ್ಸ್ ಈಸ್ ಇನ್ವರ್ಟಬಲ್. ಕಾಸ್ ಇನ್ವರ್ಸ್ ಏನಾಗುತ್ತೆ ಮಕ್ಕಳ, ಇನ್ವರ್ಟಬಲ್ ಆಗುತ್ತೆ. ಕಾಸ್ ಇನ್ವರ್ಸ್ ಇನ್ವರ್ಟಬಲ್ ಆಯಿತು ಅಂದರೆ ಕಾಸ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ವಿ ಕ್ಯಾನ್ ಡಿಫೈನ್ ಕಾಸ್ ಇನ್ವರ್ಸ್. ನಾನೀಗ ಕಲ್ತಿದ್ದು ಬರೀ ಟ್ರಿಗ್ನೋಮೆಟ್ರಿ. ಈಗ ವಿ ಕ್ಯಾನ್ ಫೈಂಡ್ ಔಟ್ inverse of this function
cos inverse is invertible, cos inverse exists, domain and range. The domain inverse means reverse. The domain of cos x is range of cos inverse x, range of cos x is domain of cos inverse x. So, the domain and range of cos inverse is closed. The domain of cos inverse is closed interval -1, 1. The range of cos inverse x is closed interval 0, pi. Observe ಮಾಡಿ ಮಕ್ಕಳ, ಇಲ್ಲೇನಿದೆ ಡೊಮೈನು ಕಾಸ್ ಎಕ್ಸ್ ಅದು ಅಲ್ಲಿ ರೇಂಜ್ ಆಗಿದೆ, ಇಲ್ಲೇನು ರೇಂಜ್ ಇದೆ ಅದು ಡೊಮೈನ್ ಆಗಿದೆ. ಬಿಕಾಸ್ ಫಂಕ್ಷನ್ ಆ್ಯಂಡ್ ಇನ್ವರ್ಸ್ ಆರ್ interchange x axis and y axis only. We can draw the graph of cos inverse x. We can draw the graph of cos inverse x. ಈಗ ಡೊಮೈನು ವ್ಯಾಲ್ಯೂಸ್ ಅಲ್ಲಿದೆ, ರೇಂಜ್ ಆಂಗಲ್ಸ್ ಅಲ್ಲಿದೆ. ವಿ ಕ್ಯಾನ್ ಮಾರ್ಕ್ ದಿ ವ್ಯಾಲ್ಯೂಸ್ ಇನ್ ಎಕ್ಸ್ ಆಕ್ಸಿಸ್ ಅಂಡ್ ರೇಡಿಯನ್ಸ್ ಇನ್ ವೈ ಆಕ್ಸಿಸ್. π/2 -1 0 1 π/2 pi. We can find out cos inverse -1, cos inverse 0, cos inverse 1. We can observe that in last year the value of 1/√2 is similar to cos π/4 because the value of cos π/4 is 1/√2. In that reason, if you replace 1/√2 by cos π/4, there is no changes. ನಾವು 1/√2 ಬದಲು cos π/4 ಅಂತ ಬರೆದ್ರು, ಇದೆರಡರಲ್ಲೂ ಯಾವ ವ್ಯಾಲ್ಯೂಸ್ ಬರೆದ್ರು ಈಕ್ವಲೆಂಟ್. ಇನ್ ದಟ್ ರೀಸನ್ ಇಫ್ ಯು ರಿಪ್ಲೇಸ್ 1/√2 by cos π/4, otherwise if you replace cos π/4 by 1/√2, both are same. In that reason, what is the value of -1 in cos? The value of -1 in cos is cos pi. The restricted domain of this function is 0 to pi, therefore pi is included. In that reason, inverse matte cos both are becomes cancelled. The value of this becomes pi. Therefore, cos inverse -1 value is pi. Similarly, cos inverse 0 can be written as cos inverse cos π/2. Therefore, the value of this becomes π/2. Cos inverse 1 can be written as cos inverse cos 0. Therefore, the value of this becomes 0. Cos inverse -1 value is pi. Cos inverse 0 is π/2. Cos inverse 1 is 0. If you replace -1 by cos pi, because both are one and the same makla, -1 ಬದಲು cos pi ಬರೆದ್ರೆ ಅದರ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಸೊ ಇನ್ ದಟ್ ರೀಸನ್ instead of -1 we can write it as cos pi. Instead of 0 we can write it as cos pi/2. Instead of 1 we can write it as 0, cos 0. We can mark the point. Put x is equal to -1. What about y value? Pi. x ಗೆ -1 ಕೊಟ್ಟಾಗ y ವ್ಯಾಲ್ಯೂ ಏನಾಗ್ತಿದೆ ನನಗೆ pi ಆಗ್ತಿದೆ. x ಗೆ 0 ಕೊಟ್ಟಾಗ y ವ್ಯಾಲ್ಯೂ ಏನಾಗ್ತಾ ಇದೆ ನನಗೆ pi/2 ಆಗ್ತಿದೆ. If x is 0, y becomes pi/2 lies in y axis. Put x is equal to 1, y value becomes 0. This is lies in x axis. In that reason, the graph of cos inverse function is there. In that reason, one particular definition ಕೊಡಬೇಕಾಗುತ್ತೆ cos inverse ಗೆ. Therefore, the definition of cos inverse is y is equal to cos inverse x if and only if x is equal to cos y. Y belongs to 0, pi and x belongs to -1, 1. ಮಕ್ಕಳ ಅಬ್ಸರ್ವ್ ಮಾಡಿ, ಕಾಸ್ ಇನ್ವರ್ಸು ಮತ್ತು ಕಾಸ್ ಟ್ರಿಗ್ನೋಮೆಟ್ರಿ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಎರಡು ಈಕ್ವಲೆಂಟ್. ಇವೆರಡು ಸೇಮ್ ಯಾವಾಗ ಅಂದರೆ ಇಫ್ y is equal to cos inverse x implies x is equal to cos y ಅಂತ ಬರಿಬೋದು, ಅಥವಾ x is equal to cos y implies y is equal to cos inverse x. ಬೋತ್ ಆರ್ ಈಕ್ವಲೆಂಟ್ ಅಂತ ನಾವು ಯಾವಾಗ ಒಪ್ಕೋತೀವಿ ಅಂದರೆ ಈ ರಿಸ್ಟ್ರಿಕ್ಟೆಡ್ ಡೊಮೈನು ಮತ್ತು ರೇಂಜಲ್ಲಿ ಮಾತ್ರ. ಈ ರಿಸ್ಟ್ರಿಕ್ಟೆಡ್ ಡೊಮೈನು ಮತ್ತು ರೇಂಜಿಂದ ನಾವು ಹೊರಗಡೆ ಹೋಯಿತು ಅಂದಾಗ ದಿಸ್ ಡೆಫಿನಿಷನ್ ಇಸ್ ನಾಟ್ ವ್ಯಾಲಿಡ್. ಮೀನ್ಸ್ y ವ್ಯಾಲ್ಯೂ ಕ್ಯಾನ್ ಟೇಕನ್ ಓನ್ಲಿ 0 to pi, ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಮಾತ್ರ ತಗೋಬೇಕು. ಎಕ್ಸ್ ವ್ಯಾಲ್ಯೂನ -1 ಮತ್ತು +1 ಈ ಇನ್ಕ್ಲೂಡಿಂಗ್ -1 and +1 ಮತ್ತು ಲೈಸ್ ಬಿಟ್ವೀನ್ -1 and +1. ಇನ್ ದಟ್ particular range and domain, cos inverse will be defined. Next, properties of
cos inverse x. Already we can observe that makla observe madidira. What is the domain of cos inverse x? Minus 1 and 1. The range of cos inverse is 0 comma pi. Next we can pass on to third one. Cos inverse cos x can be written as x. Inverse ಮತ್ತೆ cos ಎರಡನ್ನೂ cancel ಮಾಡಿ directly we can write the value x only when the x value is lies between 0 to pi. Means we can draw x axis and y axis 0 comma pi. ಈ ಕ್ಲೋಸ್ಡ್ ಇಂಟರ್ವಲ್ 0 comma pi ಏನಿದೆ ಮಕ್ಕಳ ಅದು ಫಸ್ಟ್ ಮತ್ತೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇರುತ್ತೆ. ಆ ವ್ಯಾಲ್ಯೂಸ್ ಫಸ್ಟ್ ಮತ್ತೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇರೋ ತನಕನೂ ನಾನು ಇನ್ವರ್ಸ್ ಮತ್ತೆ ಕಾಸನ್ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆಗಿ x ಅಂತ ಬರೀಬಹುದು. ಸಪೋಸ್ ಈಗ ಎಕ್ಸಾಂಪಲ್ cos inverse cos pi by 6, directly we can write the answer pi by 6, but cos inverse cos 2 pi cannot be written as 2 pi. Why this is not possible? Because the value of x is outside this interval. ನಾನು ಏನು ವ್ಯಾಲ್ಯೂಸ್ ಇದೆ ನನ್ನ ಇಂಟರ್ವಲ್ ಏನಿದೆ ಆ ವ್ಯಾಲ್ಯೂ ಇಂದ ಹೊರಗಡೆ ಬರೋದ್ರಿಂದ 2 pi ನ cos inverse cos 2 pi cannot be write it as 2 pi, but cos inverse cos pi by 6 can be directly we can write it as pi by 6 because this pi by 6 is lies in this interval. Same way we can go to the properties number 4. Cos of cos inverse x can also be written as x for x belongs to minus 1 comma 1. ಇಲ್ಲೂ ಮಕ್ಕಳ ಅದೇ ತರ x ವ್ಯಾಲ್ಯೂ ಏನಿದೆ ಇದು minus 1 including minus 1 including 1 lies between minus 1 and plus 1. In that reason we can directly write it as x, otherwise we cannot do it. Example, cos of cos inverse of can be written as of, but cos of cos inverse 2 cannot be written as 2. ಸೇಮ್ ವೇ ಮಕ್ಕಳ ಅಲ್ಲೇನು ಹೇಳಿದೆ ಅದೇ ಅಬ್ಸರ್ವ್ ಮಾಡಿ. ಮೈನಸ್ ಆಫ್ ಏನಿದೆ ನನಗೆ ಈ ವ್ಯಾಲ್ಯೂ -1 ಮತ್ತು +1 ನಡುವೆನೇ ಬರುತ್ತೆ. ಹಾಗಾಗಿ ಕಾಸ್ ಆಫ್ ಕಾಸ್ ಇನ್ವರ್ಸನ್ನು ನಾನು ಡೈರೆಕ್ಟಾಗಿ ಆಫ್ ಅಂತ ಬರ್ಕೋಬೋದು. ಬಟ್ ಈ 2 ಏನಿದೆ ಇದು ಔಟ್ಸೈಡ್ ದಿ ಇಂಟರ್ವಲ್ ಆಗುತ್ತೆ, ಅಂದರೆ ನನ್ನ ರಿಸ್ಟ್ರಿಕ್ಟೆಡ್ ಇಂಟರ್ವಲ್ಸ್ ಏನಿದೆ ಅದರಿಂದ ಹೊರಗಡೆ ಹೋಗುತ್ತೆ. ಆ ರೀಸನಿಗೋಸ್ಕರ ನಾನು ಕಾಸ್ ಆಫ್ ಕಾಸ್ ಇನ್ವರ್ಸ್ ಕ್ಯಾನಾಟ್ ಬಿ ರಿಟನ್ ಆಸ್ 2. Next we can go to the property number 5. Graph of cos inverse x is reflection of the graph of cos x. ಅಂದ್ರೆ cos inverse x ಮತ್ತೆ cos x ರಿಫ್ಲೆಕ್ಷನ್ ಪ್ರತಿಬಿಂಬ ತರ ಆಗುತ್ತೆ. Because the graph of cos x is in this way. We can draw a line. ಒಂದು ಲೈನನ್ನು ನಾನು ಡ್ರಾ ಮಾಡ್ತೀನಿ. ಡ್ರಾ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಗ್ರಾಫು ಮತ್ತು ಈ ಗ್ರಾಫು ನನಗೆ ಏನಾಗ್ತಾ ಇದೆ, ದಿಸ್ part is reflection of this, this part is reflection of this. So graph of cos inverse x is reflection of the graph of cos x. Observe ಮಾಡಿ ಮಕ್ಕಳ, this is the graph of cos x, this is the graph of cos inverse x. Therefore we can draw the line. ಈ ಲೈನ್ ಏನಿದೆ ಅದನ್ನು ನಾನು ಈ ಥರ ಫೋಲ್ಡ್ ಮಾಡಿದಾಗ ನಿಮಗೆ ಅದೆರಡು ಗ್ರಾಫು ಕಂಪ್ಲೀಟ್ ಕ್ಲೋಸ್ ಆದಂಗೆ ಆಗುತ್ತೆ. ಇನ್ ದಟ್ ರೀಸನ್ ದ ಗ್ರಾಫ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ರಿಫ್ಲೆಕ್ಷನ್ ಆಫ್ ದಿ ಗ್ರಾಫ್ ಆಫ್ ಕಾಸ್ ಎಕ್ಸ್ ಇನ್ ದಿ ಲೈನ್ y is equal to x. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಅಬ್ಸರ್ವ್ ಮಾಡಿ ಮಕ್ಕಳ, ಗ್ರಾಫು ನನಗೆ ಡೌನ್ವರ್ಡ್ಸ್ ಆಗಿ ಬರ್ತಾ ಇದೆ. ಯಾವಾಗ ನನಗೆ ಗ್ರಾಫು ಡೌನ್ವರ್ಡ್ಸ್ ಆಗುತ್ತೋ ಆ ಗ್ರಾಫ್ ಏನಾಗುತ್ತೆ ಅಂದರೆ ನನಗೆ ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ. ಮೀನ್ಸ್ cos inverse x is strictly increasing only in this interval. ಈ ಇಂಟರ್ವಲ್ ಅಲ್ಲಿ ಮಾತ್ರ ಇನ್ಕ್ರೀಸ್ ಅಂತ ಹೇಳ್ತೀನಿ, ಡಿಕ್ರೀಸ್ ಅಂತ ಹೇಳ್ತಿದ್ದೀನಿ. ಬೇರೆ ಕಡೆ ಅದು ಇನ್ಕ್ರೀಸು ಆಗ್ಬೋದು, ಡಿಕ್ರೀಸು ಆಗ್ಬೋದು. ಪ್ರಾಪರ್ಟಿ ನಂಬರ್ 7. ಆ ಪ್ರಾಪರ್ಟಿ ನಂಬರ್ 7 ಏನು ಹೇಳುತ್ತೆ ಅಂದರೆ ದೇರ್ ಎಕ್ಸಿಸ್ಟ್ ಮೆನಿ ಇಂಟರ್ವಲ್ಸ್ ಅದರ್ ದೆನ್ 0, pi. ಈಗ ನಾನು ನಿಮಗೆ ಬರಿಬೇಕಾದ್ರೆ ಹೇಳಿದ್ದೀನಿ ಮಕ್ಕಳ, ರೇಂಜನ್ನ ರಿಸ್ಟ್ರಿಕ್ಟ್ 0, pi ಅಲ್ಲಿ ಮಾತ್ರ 1, 1 ಅಂಟು ಆಗುತ್ತೆ ಅಂತ. ಈ 0, pi ನ ಬಿಟ್ಟು ಬೇರೆ ಇಂಟರ್ವಲ್ಸ್ ಅಲ್ಲೂ ಸುಧಾ ಈ ಗ್ರಾಫ್ ಏನಿದೆ y is equal to cos x 1, 1 ಅಂಟು ಆಗುತ್ತೆ. ಸಪೋಸ್ ವಿ ಕ್ಯಾನ್ ಟೇಕ್ ಕ್ಲೋಸ್ಡ್ ಇಂಟರ್ವಲ್ pi, 2 pi. Closed interval pi, 2 pi, so on. In this intervals the function is 1, 1 and on 2. But we can take other than this interval, we can observe that pi, 2 pi. Same way we can take the interval -pi, 0
in this intervals also the function is 1 1 and 2, but ನಾವೇನು ಮಾಡ್ತೀವಿ ಅಂದರೆ ಈ ರಿಸ್ಟ್ರಿಕ್ಟೆಡ್ ಡೊಮೈನ್ ಏನಿದೆ ಇದನ್ನ ನಾವು ಸ್ಟ್ಯಾಂಡರ್ಡ್ ಡೊಮೈನ್ ಅಂತ ಕರ್ಕೋತೀವಿ, ವೇರ್ ಕೊಸೈನ್ ಫಂಕ್ಷನ್ ಇಸ್ 1 1 and 2. ಈ ರಿಸ್ಟ್ರಿಕ್ಟೆಡ್ ಡೊಮೈನನ್ನು ನಾವು ಆ ರೀಸನಿಗೋಸ್ಕರ ಬೇರೆ ವ್ಯಾಲ್ಯೂಸ್ ಪ್ರಿನ್ಸಿಪಲ್ ಬ್ರಾಂಚಸ್ ವ್ಯಾಲ್ಯೂಸು ಈ 1 1 and 2 ಮಾಡೋದ್ರಿಂದ 0, π ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಕರಿತೀವಿ. ಮಕ್ಕಳ ಎಕ್ಸಾಮಲ್ಲಿ ಕೇಳ್ತಾರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಕೇಳ್ತಾರೆ. ಆವಾಗ ವಿ ಕ್ಯಾನ್ ರೈಟ್ ಓನ್ಲಿ ಕ್ಲೋಸ್ಡ್ ಇಂಟರ್ವಲ್ 0, π. ವಿ ಕ್ಯಾನಾಟ್ ರೈಟ್ ಇಟ್ ಆಸ್ π, 2π minus π, 0 because this is only called as principal value of cos inverse x. Next, cos inverse x cannot be written as cos x whole inverse. This cannot be written as 1 by x. But general ಆಗಿ ನೀವು ನಂಬರ್ ಸಿಸ್ಟಮ್ ಅಲ್ಲಿ 2 power minus 1 ನ 1/2 ಅಂತ ಬರ್ಕತ್ತೀರಾ. We can write it as 2 power minus 1 is similar to 1/2. But in inverse trigonometry, cos inverse x cannot be written as 1 by x. Class we can discuss y is equal to tan x and